ಏನು ಪಾಪ ಮುಖ್ಯಮಂತ್ರಿಗಳು ನಾನು ನಿನ್ನೆ ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ, ಕೋಪ ಇಲ್ಲ. ಇವತ್ತೇನು ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ, ಅದ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ. ಅದರ ಬದಲಾಗಿ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅನುಕಂಪ ಬರ್ತಾ ಇದೆ. ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬವತ್ತು ಮೂಢ ಹಗರಣದಲ್ಲಿ ಒಂದ್ ನಿಮಿಷ ಮಾನ್ಯ, ನಾನು ಈಡಾಗಿಲ್ಲ ಮನೆ ಸಭಾಧ್ಯಕ್ಷೀಯ ಭಾಷಣ ಬೇರೆ ರಾಜಕೀಯ ಭಾಷಣ ಮಾಡುವುದಾದ್ರೆ ಮತ್ತೆ ಚರ್ಚೆಗೆ ಬೇರೆ ಬೇರೆ ಆರೋಪ ಮಾಡಿದ್ದಾರೆ. ಉಲ್ಲಂಘನೆ ಆಗುತ್ತೆ. ಅಧ್ಯಕ್ಷರೇ ನಮಗೆ ನಿವೇದನೆ ಸರ್ಕಾರ ರಾಜಕೀಯ ಭಾಷಣ ಅದನ್ನು ಕೂಡ ಸಿಬಿಐ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆ ನಡೀತಾ ಇದೆ. ಅವನ್ನು ಸರಿ ಹೊತ್ತು ಸಿದ್ದರಾಮಯ್ಯ ಹೊತ್ತು ಅದಕ್ಕೆ ಸಿಬಿಐ ತನಿಖೆ ಕೊಡ್ಲಿ. ಸ್ವತಃ ಮುಖ್ಯಮಂತ್ರಿಗಳು ಅವರಿಗೆ ಪರಮಾಧಿಕಾರ ಇದೆ. ಯಾವ ವಿಚಾರವನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ಈ ಮೂರು ವಿಚಾರವನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. ನಾನು ಕೊನೆಗೆ ಒಂದು ಮಾತು ಹೇಳ್ತೀನಿ ಸಭಾಧ್ಯಕ್ಷೆ, ಇವತ್ತು ಯಡಿಯೂರಪ್ಪ ಅವ್ರನ್ನ ಇವತ್ತೇನು ರಾಜಕೀಯವಾಗಿ ಹತ್ತಿಕ್ಬೇಕು ಅಂತೇಳಿ ಯಾರು ಸಭಾಧ್ಯಕ್ಷರೇ, ಏನು ಮುಖ್ಯಮಂತ್ರಿಗಳ ವಿರುದ್ಧ ಯಾರು ಆರೋಪ ಮಾಡಿದ್ದಾರೆ, ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಒಂದು ಸರ್ಕಾರ ಯಡಿಯೂರಪ್ಪರು ಕೋವಿಡ್ ತನಿಖೆ ಚರ್ಚೆ ಮಾಡಬೇಕಲ್ಲ. ಸಚಿವರು ಆರೋಪ ಮಾಡಿದಾಗ ಕೊಡ್ಲಿ. ಮೂಢ ವಿಚಾರವನ್ನು ಕೂಡ ಸಿಬಿಐ ಮಾಡಲಿ. ಆರೋಪ ಮಾಡಿ ಹಿಟ್ ಮಾಡ್ತಕ್ಕಂಥ ಕೆಲಸ ಮಾಡಕ್ಕಲ್ಲ ಸದನ ಏನ್ ಮಾಡ್ತಾ ಇದ್ದಾರೆ? ಮಾತಾಡ್ತಾರೆ. ವಾಪಸ್ ಇವತ್ತು ನಮ್ಮ ಲಂಚ ಕೊಟ್ಟಿದ್ದಾರೆ. ಕೊಟ್ಟು
ಇವತ್ತು ಅವ್ರು Clarification ಸ್ಪಷ್ಟೀಕರಣಕ್ಕೆ ಬೇರೆ ಯಾವುದೇ ಏನ್ ಸಂಬಂಧ? ಅದೆಲ್ಲ ಒಂದು ನಿಮಿಷ ಅಲ್ಲ ಸರ್, ಅಧ್ಯಕ್ಷರೇ, ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರ ಮೇಲೆ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು. ಅವ್ರು ಹೇಳಿದ್ರು ನಾನು ಸುಮ್ಮನೆ ಆಪಾದನೆ ಮಾಡಿಲ್ಲ, ಪತ್ರಿಕೆ ನೋಡಿ ಅಂತ ಹೇಳಿದ್ರಿ. ಪತ್ರಿಕೆ ಆಗ್ಲಿ ಏನೇ ಆಗ್ಲಿ ಮಾಡ್ಬೇಕಾದ್ರೆ ತಮ್ಗೆ ನೋಟಿಸ್ ಕೊಡ್ಬೇಕು. ಸದನದಲ್ಲಿ ಸದಸ್ಯರು ಮಾಡಿಲ್ಲ. ಇವೆಲ್ಲ ಕಡೆ ನಾನು ಹೇಳುವಂತದ್ದು ಚರ್ಚೆ ಒಕ್ಬೋರ್ಡ್ ಚರ್ಚೆ ಈಗ ಇಲ್ದಾಗಿಲ್ಲ, ಅವ್ರು ಅವಕಾಶ ಕೊಡಿಸಬಾರ್ದು. ಹೆಸರು ಇಲ್ಲ. ಮತ್ತೆ ಮತ್ತೆ ನೀವು ನನ್ನ ಹಾಕಿ ನಾನು ಉತ್ತರ ಕೊಡ್ಲಿಲ್ಲ. ಈಗ ನಾನು ಚರ್ಚೆ ಮಾತಾಡ್ತಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ನೀವು ಚರ್ಚೆ ಮಾಡಿಕೊಂಡ್ರೆ ಇದೇ ಚರ್ಚೆಯಲ್ಲಿ ಬೇರೆ ನೋಡಿ. ನೀವು ಚರ್ಚೆ ನೋಡ್ಬೇಕಾದ್ರೆ ಎಷ್ಟೊತ್ತು ಕೂಡ ಚರ್ಚೆ ಮಾಡಿ ನೀವು ಕ್ಲಾರಿಫಿಕೇಶನ್ ಕೊಟ್ಟು ದೂರ ಮಾಡಿ ನಾವು ಚೆನ್ನಾಗಿ ಉತ್ತರ ಕರ್ನಾಟಕದ ಆ ಒಂದು ವಿಚಾರ ಕೂತ್ಕೊಳ್ಳಿ. ಸಚಿವರು ಬೇಜವಾಬ್ದಾರಿ ಅಂತಾರೆ, ಹೆಸರು ಹೇಳಿದ್ದಾರೆ, ನಾವು ಹೇಳ್ಬೇಕಲ್ಲ. ಇಲ್ಲ ಬರ್ಲಿ ದಮ್ಮಿದ್ರೆ ಕೊಡಿ ಸಿಬಿಐ. ಒಂದು ನಿಮಿಷ ಇಲ್ಲ, ಅಶ್ವಥ್ ನಾರಾಯಣ್ ಮುಖ್ಯಮಂತ್ರಿ ಒಂದ್ ಸೆಕೆಂಡ್ ಮಾತಾಡಿದ ಕೇಳಿ, ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್ ಮಾತಾಡಿದ ಕೇಳಿ. ಪ್ರಿಯಾಂಕಾ ಖರ್ಗೆ ಅವರು ಪತ್ರಿಕೆ ಒಟ್ಟಿಗೆ ಸೇರಿ ಲೆಟರ್ ಬರೆಯುವುದು, ಚರ್ಚೆ ಮಾಡುವುದು, ಒಂದ್ ನಿಮಿಷ ಸದಸ್ಯ ಒಂದ್ ನಿಮಿಷ ಕೂತ್ಕೊ. ಒಂದ್ ಸೆಕೆಂಡ್ ವಿಜೇಂದ್ರ, ಒಂದ್ ಸೆಕೆಂಡ್. ಈಗ ನಿಮ್ಮ ಈ ಒಂದು ಅತ್ಯುತ್ತಮವಾದ ಸಂಸದೀಯ ನಿಮ್ಮ ನಡವಳಿಕೆಗಳು, ನಮ್ಮ ಎಲ್ಲ ಈ ಚರ್ಚೆಗಳನ್ನು ಮತ್ತು ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಬ್ರಿಟಿಷಿಂದ ಜನ ಬಂದಿದ್ದಾರೆ, ಮೇಲೆ ಕೂತ್ಕೊಂಡಿದ್ದಾರೆ. ನಾನು ಸ್ವಾಗತಿಸ್ತೇನೆ. ಸೊ ನಿಮ್ಮ ಇದನ್ನೆಲ್ಲ ನೋಡಿ ಅಲ್ಲಿ ಹೋಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಚರ್ಚೆ ಮಾಡ್ತಾರೆ, ಏನು ವಿಶೇಷವಾದ ಇಂಡಿಯನ್ ಡೆಮೋಕ್ರಸಿ ಇಸ್ ಪ್ರೆಸೆಂಟೆಡ್. ವಿವಾದಗಳೆಲ್ಲ ಸ್ವಾಭಾವಿಕ. ಆದ ಕಾರಣ ನಿಮ್ಮ ಪರವಾಗಿ ಸ್ವಾಗತ. ಆಯ್ತಪ್ಪ, ಒಂದ್ ಸೆಕೆಂಡ್ ನಾನು ಸ್ವಾಗತಿಸ್ತೇನೆ ಅವರನ್ನು.